ನೋಡಿ, ಸುಮಾರು 800ರಿಂದ 900 ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಬೆಂಗಳೂರು ಕರಗವು ವಿಶ್ವವಿಖ್ಯಾತ ಸಾಂಸ್ಕೃತಿಕ ಹಾಗೂ ಒಂದು ರೀತಿ ಧಾರ್ಮಿಕ ಉತ್ಸವ. ಇದು ಚೈತ್ರ ಮಾಸದ ಹುಣ್ಣಿಮೆಯಂದು ಬಹಳ ಅದ್ಧೂರಿಯಾಗಿ ನಡೆಯುವಂಥ ಈ ಹಬ್ಬದಲ್ಲಿ ಕರಗ ಪೂಜಾರಿಯು ದ್ರೌಪದಿ ದೇವಿಯ ಸಂಕೇತವಾಗಿ ತಲೆಯ ಮೇಲೆ ಹೂವಿನ ಕರಗವನ್ನು ಹೊತ್ತು ನೃತ್ಯ ಮಾಡ್ತಾರೆ. ದೀರ್ಘಕಾಲದಿಂದ ಪೂಜಾರಿ ಜ್ಞಾನೇಂದ್ರ ಅವರು ಈ ಹೂವಿನ ಕರಗವನ್ನು ಹೊರ್ತಾ ಇದ್ದು ಸುಮಾರು 16ಕ್ಕೂ ಹೆಚ್ಚು ಬಾರಿ ಈ ಕರಗವನ್ನು ಹೊತ್ತಿದ್ದಾರೆ. ಇವರು ದ್ರೌಪದಿ ದೇವಿಯ ಆರಾಧಕರು ಕೂಡ ಹೌದು. ಕರಗ ಹೊರೋದಕ್ಕೂ ಮುನ್ನ ಇವರು 11 ದಿನಗಳ ಕಾಲ ಕಠಿಣ ವ್ರತವನ್ನು ಆಚರಣೆ ಮಾಡಿರ್ತಾರೆ. ಕೈಯಿಂದ ಮುಟ್ಟದೆ ತಲೆಯ ಮೇಲೆ ಅಲಂಕರಿಸಿದಂತಹ ಆ ಹೂವಿನ ಕರಗ ಏನಿದೆ ಅದನ್ನು ಹೊತ್ತು ವೀರಕುಮಾರರ ರಕ್ಷಣೆಯಲ್ಲಿ ಬೆಂಗಳೂರಿನ ಹಳೆಯ ಪೇಟೆಗಳಲ್ಲಿ ಸಂಚರಿಸ್ತಾರೆ. ಇದನ್ನು ನೋಡಬೇಕು ಅಂತೇಳಿ ಬೇರೆ ಬೇರೆ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಕಣ್ತುಂಬಿಕೊಳ್ತಾರೆ. ಕರಗದಲ್ಲಿ ದ್ರೌಪದಿಯನ್ನು ಆದಿಶಕ್ತಿಯಾಗಿ ಆರಾಧನೆ ಮಾಡಲಾಗುತ್ತೆ. ಇನ್ನು ಪಾಂಡವರ ಅಜ್ಞಾತವಾಸ ಮತ್ತು ಮಹಾಭಾರತದ ಕಥೆಯೊಂದಿಗೆ ಬೆಸೆದಿರುವಂಥ ಈ ಉತ್ಸವ ಏನಿದೆ ಸ್ತ್ರೀ ಶಕ್ತಿಯನ್ನು ಪ್ರತಿಬಿಂಬಿಸುತ್ತೆ. ಕರಗ ಏನಿದೆ 9 ದಿನಗಳ ಕಾಲ ನಡೆಯುವಂತಹ ಆಚರಣೆ ಇದು. ಇವತ್ತಿಗೆ 9ನೇ ದಿನ. ಧ್ವಜಾರೋಹಣದಿಂದ ಹಿಡಿದು ದ್ರೌಪದಿ ದೇವಿಯ ಆರಾಧನೆ, ಹಸಿ ಕರಗ, ಹುಕ್ಕ ಕರಗ ಮತ್ತು ಕೇವಲ ಹೂವಿನಿಂದ ಅಲಂಕರಿಸಿದ ಕರಗವನ್ನು ತಲೆಯ ಮೇಲೆ ಹೊತ್ತು ಪೂಜಾರಿ ನರ್ತಿಸುವಂತಹ ವಿಶಿಷ್ಟ ಆಚರಣೆ ಇದು. ಧಾರ್ಮಿಕ ಸೌಹಾರ್ದತೆಗೂ ಕೂಡ ಹೆಸರುವಾಸಿ. ಕರಗ ಮೆರವಣಿಗೆ ಏನಿದೆ ಬೆಂಗಳೂರಿನ ಹಳೆಯ ಪೇಟೆ ಪ್ರದೇಶಗಳಾದ, ನಾನು ಹೇಳ್ತಾ ಇದ್ದಲ್ಲ, ನಗರದ ಪೇಟೆ, ತಿಗಳರ ಪೇಟೆ ಸಾಗ್ತಾ ದರ್ಗಾದ ಮೂಲಕ ಸಾಗಿ ಅಲ್ಲಿ ದರ್ಗಾಕ್ಕೆ ಭೇಟಿ ಕೊಟ್ಟು ಆ ಮೂಲಕ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯವನ್ನು ಎತ್ತಿ ಹಿಡಿಯುವಂತಹ ಕೆಲಸ. ಮಧ್ಯರಾತ್ರಿ ಸುಮಾರು 2 ಗಂಟೆಯಿಂದ 3 ಗಂಟೆಯ ನಡುವೆ ಈ ಕರಗ ಕುಂಬಾರಪೇಟೆ ಮೂಲಕ ದರ್ಗಾಕ್ಕೆ ಬರುತ್ತೆ. ಅದಾದ ಮೇಲೆ ಕರಗ ಹೊತ್ತಂಥ ಪೂಜಾರಿ ಏನಿದ್ದಾರೆ ದರ್ಗಾದ ಒಳಗೆ ಹೋಗಿ ಅಲ್ಲಿನ ಧೂಪಾರತಿಯನ್ನು ಸ್ವೀಕರಿಸಿ ದರ್ಗಾದ ಮುಜಾವರ್ ಅವರಿಂದ ಆಶೀರ್ವಾದವನ್ನು ಪಡಿತಾರೆ. ಇನ್ನು ಹೈದರಾಲಿ ಆಡಳಿತದ ವೇಳೆ ದರ್ಗಾ ನಿರ್ಮಾಣದ ಸಮಯದಲ್ಲಿ ನಡೆದಂತಹ ಘಟನೆಯೊಂದರ ನೆನಪಿಗಾಗಿ ತವಕ್ಕಲ್ ಮಸ್ತಾನ್ ಅವರ ಆಶೀರ್ವಾದ ಪಡೆಯುವ ವಾಡಿಕೆ ಆರಂಭ ಆಗಿರೋದು ಅಂತ ಮೂಲಗಳು ಹೇಳುತ್ತೆ. ಅದಕ್ಕೆ ಸಾಕಷ್ಟು ಕಥೆಗಳಿದೆ. ಇನ್ನು ಮೆರವಣಿಗೆ ಏನಿದೆ ಹಳೆ ಬೆಂಗಳೂರಿನ ನಗರಪೇಟೆ, ಅಕ್ಕಿಪೇಟೆ, ಕುಂಬಾರಪೇಟೆ ಈ ಥರದ ವಿವಿಧ ಬಡಾವಣೆಗಳ ಮೂಲಕ ಸಾಗಿ ಆಯಾ ಭಾಗದ ಜೈನ, ವೈಶ್ಯ ಮತ್ತು ಇತರ ಸಮುದಾಯದ ವರ್ತಕರು ಮತ್ತು ನಿವಾಸಿಗಳು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾರೆ. ಇದಕ್ಕೆ ಸಾಕಷ್ಟು ಇತಿಹಾಸ ಇರುವಂಥದ್ದು. ಆಮೇಲೆ ಚೈತ್ರ ಮಾಸದ ಹುಣ್ಣಿಮೆಯಂದು ನಡೆಯುವಂತಹ ಒಂದು ವಿಶಿಷ್ಟ ಆಚರಣೆ. ವಹಿನಿಕುಲ ಕ್ಷತ್ರಿಯ ಅಂದರೆ ತಿಗಳ ಸಮುದಾಯದ ದ್ರೌಪದಿ ದೇವಿಯನ್ನು ಆದಿಶಕ್ತಿಯಾಗಿ ಆರಾಧಿಸುವಂತಹ ಒಂದು ಹಬ್ಬ ಇದು. ರಾತ್ರಿ ಇಡೀ ಹೂವಿನ ಕರಗ ಮೆರವಣಿಗೆ ಮತ್ತು ಭಕ್ತಿ ಶಕ್ತಿಯ ಸಂಗಮದೊಂದಿಗೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಆಚರಣೆ ನಡೆಯುವಂಥದ್ದು. ಆಮೇಲೆ ಅದೊಂದು ಈ ಕರಗವನ್ನು ನೋಡಬೇಕು. ಒಂದು ಮಾತೇ ಇದೆಯಲ್ಲ, ಬೆಂಗಳೂರಲ್ಲಿ ಕರಗ ನೋಡಬೇಕು, ಒಂದೇ ಒಂದು ಸಲ ಆದರೂ ಜೀವನದಲ್ಲಿ ಅದನ್ನು ನೋಡಬೇಕು ಅಂತ. ಯಾಕಂತಂದರೆ ಅಷ್ಟು ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ಅದ್ಭುತವಾಗಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ಕೊಂಡು ಬರಲಾಗುತ್ತೆ ಕರಗ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಬಹಳ ಅದ್ಧೂರಿಯಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಜಮಾಯಿಸ್ತಾ ಇದ್ದಾರೆ. ಆಮೇಲೆ ಅಟ್ ದ ಸೇಮ್ ಟೈಮ್ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಯಾವ್ಯಾವ ರಸ್ತೆಗಳಲ್ಲಿ ಮೆರವಣಿಗೆ ಸಾಗುತ್ತೆ ಆ ಎಲ್ಲ ರಸ್ತೆಗಳಲ್ಲೂ ಕೂಡ ಪೊಲೀಸರು ಹದ್ದಿನ ಕಂಡಿಟ್ಟಿರ್ತಾರೆ. ಯಾಕಂತಂದರೆ ರಾತ್ರಿ ವೇಳೆ ಆಗಿರುವಂಥ ಕಾರಣಕ್ಕಾಗಿ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳುವಂತಹ ಒಂದು ಆಚರಣೆ ಇದು. ಯಾಕಂತಂದರೆ ನಾ ಹೇಳ್ದಂಗೆ ಸುತ್ತಮುತ್ತಲಿನ ಊರುಗಳಿಂದಲೂ ಕೂಡ ಬಂದಿರ್ತಾರೆ. ಅದರಲ್ಲೂ ಬೆಂಗಳೂರು ಕರಗ ಅಂತ ಅಂದರೆ ಫಸ್ಟ್ ಇರ್ತಾರೆ ಜನ ನೋಡಬೇಕು ಅಂತೇಳಿ. ಅದೇ ಪ್ರಕಾರವಾಗಿ ಬಂದಂಥವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ಅದನ್ನು ವೀಕ್ಷಿಸೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗ ಭರದಿಂದ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗಿರುವಂಥ ವಿಚಾರ ಅಂತ ಅಂದರೆ ಕರಗದ ಅಸಲಿ ಹಿನ್ನೆಲೆ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗು. ನೋಡಿ, ನಮ್ಮ ಕರಗಕ್ಕೂ ಮಹಾಭಾರತಕ್ಕೂ ಒಂದು ರೀತಿ ಬಿಡಿಸಲಾಗದಂಥ ನಂಟಿದೆ. ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದಂಥ ಸಂದರ್ಭದಲ್ಲಿ, ಮುಗಿದ ಮೇಲೆ ಪಾಂಡವರು ಸ್ವರ್ಗದ ಕಡೆಗೆ ನಡೀತಾ ಇರ್ತಾರೆ. ಆ ಟೈಮಲ್ಲಿ ತಿಮ್ರಾಸುರ ಅನ್ನುವಂಥ ಭೀಕರ ರಾಕ್ಷಸನೊಬ್ಬ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾನೆ. ಆಗ ಪಾಂಡವರ ಪತ್ನಿ ದ್ರೌಪದಿ ಬರೀ ಸಾಮಾನ್ಯ ಹೆಣ್ಣಾಗಿರಲ್ಲ, ಆಕೆ ರಣಚಂಡಿಯಾಗಿ ಆದಿಶಕ್ತಿಯ ರೂಪವನ್ನು ತಾಳ್ತಾಳೆ. ದೇವಿಯ ರೂಪದಲ್ಲಿ ಬಂದಂಥ ದ್ರೌಪದಿ ತನ್ನ ಶಕ್ತಿಯಿಂದ ವೀರಕುಮಾರರು ಅನ್ನೋ ಶಕ್ತಿಶಾಲಿ ಯೋಧರನ್ನು ಸೃಷ್ಟಿ ಮಾಡ್ತಾಳೆ. ಆ ವೀರಕುಮಾರರ ಜೊತೆ ಸೇರಿ ದ್ರೌಪದಿ ಆ ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ. ಇದೇ ಆದಿಶಕ್ತಿ ದ್ರೌಪದಿಯ ಶೌರ್ಯದ ಅಸಲಿ ಕತೆ.
ಆಮೇಲೆ ಈ ರಾಕ್ಷಸನ ಸಂಹಾರ ಆದಮೇಲೆ ದ್ರೌಪದಿ ಸ್ವರ್ಗಕ್ಕೆ ಹೋಗುವಂಥ ಟೈಮ್ ಬರುತ್ತೆ. ಆಗ ಆಕೆಯನ್ನು ನಂಬಿದ್ದಂಥ ವೀರಕುಮಾರರು, ತಾಯೇ ನಮ್ಮನ್ನು ಬಿಟ್ಟು ಹೋಗಬೇಡ, ನಮ್ಮ ಗತಿ ಏನು ಅಂತ ಪಾಪ ಕಣ್ಣೀರು ಹಾಕ್ತಾರೆ. ಆಗ ದ್ರೌಪದಿ ತನ್ನ ಭಕ್ತರಿಗೆ ಒಂದು ಮಾತು ಕೊಡ್ತಾಳೆ. ಪ್ರತಿ ವರ್ಷ ಚೈತ್ರ ಮಾಸದ ಮೊದಲ ಹುಣ್ಣಿಮೆಯ ದಿನ ನಾನು ಭೂಮಿಗೆ ಬಂದು ನಿಮ್ಮನ್ನೆಲ್ಲ ನೋಡ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ. ಆಕೆಯ ಮಾತಿನಂತೆ ತಾಯಿ ದ್ರೌಪದಿಯೇ ಪ್ರತಿ ವರ್ಷ ಭೂಮಿಗೆ ಬರ್ತಾಳೆ ಅನ್ನೋ ಬಲವಾದ ನಂಬಿಕೆನೇ ಈ ಕರಗ. ತಾಯಿಯನ್ನು ಸ್ವಾಗತಿಸೋದಕ್ಕೆ ಅವಳ ಶಕ್ತಿಯ ಸಂಕೇತವಾಗಿ ಮಲ್ಲಿಗೆ ಹೂವಿನಿಂದ ಸಿಂಗರಿಸಿದ ಕರಗವನ್ನು ತಲೆ ಮೇಲೆ ಹೊತ್ತು ಊರೆಲ್ಲ ಮೆರವಣಿಗೆ ಮಾಡಲಾಗುತ್ತೆ. ಇನ್ನು ಸಾಕಷ್ಟು ದೇವಸ್ಥಾನಗಳಿದೆ. ಯಾಕೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲೇ ಈ ಕರಗ ಉತ್ಸವ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಹುಟ್ಕೊಳ್ಳುತ್ತೆ. ಯಾಕೆ ಅಂತಂದರೆ ನೋಡಿ, ಬೆಂಗಳೂರಲ್ಲಿ ಸಾವಿರಾರು ದೇವಸ್ಥಾನಗಳಿರ್ಬೋದು, ಬಟ್ ಆದರೆ ಈ ಕರಗ ನಡೆಯುವಂತಹ ತಿಗಳರಪೇಟೆಯಲ್ಲಿರುವಂಥ ಧರ್ಮರಾಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದಕ್ಕೊಂದು ವಿಶೇಷವಾದಂಥ ಕಥೆ ಇದೆ. ಅದನ್ನು ಕೂಡ ನಾನು ಹೇಳ್ತೀನಿ.